ಹಲೋ ಫ್ರೆಂಡ್ಸ್, ನಾನು ರಾಹುಲ್ ಬಿಡ್ನಾಳ್. ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಮಾಜಶಾಸ್ತ್ರ ವಿಷಯದಲ್ಲಿ ಯಾರು ಫೇಲ್ ಆಗಿದ್ದೀರಾ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ವಿಡಿಯೋದಲ್ಲಿ ಮೋಸ್ಟ್ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. ಸೋಷಿಯಾಲಜಿ ಇವುಗಳನ್ನಿಷ್ಟೇ ಓದಿದರೆ 2 ಮತ್ತು MCQ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ 5 ಮತ್ತು 10 ಅಂಕದ ಪ್ರಶ್ನೆಗಳೆಲ್ಲ ಕವರ್ ಆಗ್ತಾ ಇದ್ದಾವೆ. 5 ಮತ್ತು 10 ಅಂಕದ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ. ನೀವು ಇಷ್ಟನ್ನು ಓದಿದರೆ ಸಾಕು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ. ನಡೀರಾಗಿದ್ದರೆ ಶುರು ಮಾಡೋಣ. ಇಲ್ಲಿ ಕ್ವೆಶ್ಚನ್ಗಳನ್ನು ನಾನು ಜಸ್ಟ್ ಸ್ಲೈಡ್ ಮಾಡ್ತಾ ಹೋಗ್ತಾ ಇದ್ದೇನೆ. ಅವನ್ನ ನೀವು ಬರೆದುಕೊಂಡು ಓದಿ. ಇನ್ನು 2 ದಿನದಲ್ಲಿ ನೀವು ಆರಾಮಾಗಿ ಪಾಸ್ ಆಗ್ತೀರಾ. ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಓದಿದರೆ ಮಾತ್ರ ನೀವು ಆರಾಮಾಗಿ 75 ಮಾರ್ಕ್ಸ್ಗಿಂತ ಅಧಿಕವಾಗಿ ನೀವು ಅಂಕಗಳನ್ನು ಗಳಿಸ್ತೀರಾ ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ನಲ್ಲಿ. ಬುಡಕಟ್ಟು ಪಂಚಶೀಲ ತತ್ವ ಫಿಕ್ಸ್ ಪ್ರಶ್ನೆ, ಇವೆಲ್ಲ ಪ್ರಶ್ನೆಗಳನ್ನು ನಾನು ಕೊಡೋದೆಲ್ಲ ಫಿಕ್ಸ್. 2015ರಿಂದ 2023ವರೆಗಿನ ಎಲ್ಲ ಕ್ವೆಶ್ಚನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನಾನು. ಹೌದು, ಇವೇ ಫಿಕ್ಸ್ ಪ್ರಶ್ನೆ, ಇವೇ ಬರಬೇಕು. ಇವುಗಳನ್ನಿಷ್ಟು ಓದಿದರೆ ನೀವು ಆರಾಮಾಗಿ ಪಾಸಾಗೇ ಆಗ್ತೀರ. ಇನ್ನು ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾನು 10 ಅಂಕದ ಪ್ರಶ್ನೆಗಳನ್ನು ತೋರಿಸ್ತಾ ಇದ್ದೇನೆ. ಹೌದು, ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ. ಸಂಸ್ಕೃತಾನುಕರಣ ಫಿಕ್ಸ್ ಪ್ರಶ್ನೆ. ಬಾರ್ಬಿ ಗೊಂಬೆ ಇದು ಸಹ ಫಿಕ್ಸ್ ಪ್ರಶ್ನೆ. ಇವುಗಳೆಲ್ಲವೂ ಸಹ ಫಿಕ್ಸ್ ಪ್ರಶ್ನೆಗಳೇ. ಕ್ಯಾಥೋಲಿನ್ ಗೌ ಪ್ರಕಾರ ರೈತ ಚಳುವಳಿಯನ್ನು ವಿವರಿಸಿ ಫಿಕ್ಸ್ ಪ್ರಶ್ನೆ ಬರಲೇಬೇಕು. ಇದು ದಲಿತ ಚಳುವಳಿ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಇವುಗಳನ್ನೆಲ್ಲ ನೀವು ಬರೆದುಕೊಳ್ಳಿ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ತೋರಿಸ್ತಾ ಇದ್ದೇನೆ. ಈಗ 10 ಅಂಕದ ಫಿಕ್ಸ್ ಪ್ರಶ್ನೆಗಳು ಇವು 10 ಕೊಡ್ತಾ ಇದ್ದೇನೆ. 10ರಲ್ಲಿ 4 ಪ್ರಶ್ನೆ ಆರಾಮಾಗಿ ಬಂದೇ ಬರ್ತವೆ. ಜನಸಂಖ್ಯಾ ಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಭಾರತದಲ್ಲಿ ವೈವಿಧ್ಯತೆ ಮತ್ತು ಏಕತೆಯನ್ನು ವಿವರಿಸಿ. ಜಾತಿಯ ಲಕ್ಷಣಗಳು, ಸ್ವತಂತ್ರ ನಂತರ ಜಾತಿಯಲ್ಲಾದ ಬದಲಾವಣೆ, ಹಿಂದುಳಿದ ವರ್ಗಗಳ ಆಯೋಗಗಳ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ. ಇವುಗಳೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ ಅಸ್ಪೃಶ್ಯತೆ ನಿವಾರಣೆಯಲ್ಲಿ. ಗ್ರಾಮಾಧ್ಯಯನದ ಮಹತ್ವ ಫಿಕ್ಸ್ ಪ್ರಶ್ನೆ. ಭಾರತದ ನಗರ ಸಮಸ್ಯೆಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ. ಇವುಗಳನ್ನೆಲ್ಲ ನೀವು ಇದಿಷ್ಟನ್ನು ಓದಿದರೆ ಆರಾಮಾಗಿ ಪಾಸಾಗಿ ಆಗ್ತಾರೆ. ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆ ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತಾ ಇದ್ದೇನೆ. ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಧನ್ಯವಾದ.